ಲೇ ತಡಿಯಲ್ಲ ರಂಗಜ್ಜ, ಅದ್ಯಾಕ್ಲ ಹಿಂಗ ಜೋರಾಗಿ ಓಡಾಡ್ತಿದ್ಯಾ? ಒಂದ್ರೇಟು ನಿಧಾನಕ್ಕೆ ನಡಿ. ಹ್ಞೂ, ಇವಾಗ ಎಲ್ಲಿ ಹೋಗೋಣಂತ ಗೊತ್ತಾಗ್ತಿಲ್ಲ, ಏನಿಲ್ಲ. ಸುಮ್ಕೆ ನಡ್ಕೊಂಡು ಹೋಗ್ಬಿಟ್ರೆ ಆಗುತ್ತೆ ಅಲ್ಲ. ಮೊದ್ಲು ಹೋಗ್ಬಿಟ್ಟು ಇವಾಗ ರೇಷನ್ ತಗೊಂಬರೋಣ, ಇಲ್ಲ ಹೋಗಿ ಮೆಡಿಕಲ್ಗೆ ಹೋಗ್ಬಿಟ್ಟು ಮಾತ್ರೆಗಳು ತಗೊಂಬರೋಣ? ಏನ್ ಹೇಳಪ್ಪ ಇವಾಗ ಕರೆಕ್ಟಾಗಿ? ಹ್ಞೂ, ಸುಮ್ಕೆ ದಾರಿ ಉದ್ದಕ್ಕೂ ನಡ್ಕೊಂಡು ಹೋದ್ರೆ ಆಗುತ್ತಾ? ಅಥವಾ ಬೈಕನ್ನು ಅಲ್ಲೇ ನಿಲ್ಲಿಸಿ ಬಂದ್ಬಿಟ್ಟು ಹ್ಞೂ ಬೈಕ್ನು ತಗೊಂಬಂದಿದ್ರು ಆಗ್ತಿತ್ತು ಅತ್ಲಾಗಿ. ನೀನ್ ನೋಡಿದ್ರೆ ನೀನು ಗೌಡ್ರೆ, ಇಲ್ಲಿ ಬೇಡ, ಇಲ್ಲೇ ನಿಲ್ಲಿಸ್ಬಿಡ್ರಿ ಬೈಕು, ನಡ್ಕೊಂಡು ಹೋಗಿ ಅದೇನೇನ್ ತಗೊಂಬಂದ್ಬಿಡೋಣ ಅಂತ ನೀನು ಹಿಂಸೆ ಮಾಡ್ಬಿಟ್ಟೆ. ಅವ್ರೆ, ಯಾ ನಾನು ಮೊದ್ಲು ಹೋಗ್ಬಿಟ್ಟು ಮಾತ್ರೆಗಳು ತಗೊಂಬರೋಣ ಅಂತ ಕಣ್ರಿ ಗೌಡ್ರೆ. ಎಲ್ಲ ಮಾತ್ರೆಗಳು ತಗೊಂಬಂದ್ಬಿಟ್ರೆ ಸರಿ ಆಗ್ಬಿಡುತ್ತೆ. ಮಾತ್ರೆಗಳು ತಗೊಂಡಾದ್ಮೇಲೆ ಬೇಕಾದ್ರೆ ಹೋಗಿ ರೇಷನ್ ಅಂಗಡಿ ಹೋಗಿ ರೇಷನ್ಗಳೆಲ್ಲ ತಗೊಂಬಂದ್ರೆ ಆಗುತ್ತೆ. ನೀವೇನೇನ್ ತಗೋಬೇಕಿತ್ತು ಇವಾಗ? ಮಾತ್ರೆಗಳು ಏನೇನ್ ತಗೋಬೇಕು? ನೀವು ತಗೊಂತೀರಾ ಏನು? ರೇಷನ್ ಅಂಗಡಿಯಲ್ಲಿ ಏನಾರ ತಗೋಬೇಕಾ? ಏನೇನ್ ತಗೋಬೇಕು ಹೇಳ್ರಿ ಇವಾಗ? ಮೊದ್ಲು ಇವಾಗ ಎಲ್ಲ ರೇಷನ್ ತಗೋಬೇಕಿತ್ಕೊಳ್ಳ ಮನೇಲಿ. ನಮ್ಮ ಹುಡುಗ ಅವನಿಗೆ ಟೌನಿಗೆ ಬಂದ್ಬಿಟ್ಟು ರೇಷನ್ ಗೀಷನ್ ತಗೊಂಬರ್ಲಾ ಅಂತ ಹೇಳಿದ್ರೆ, ಇಲ್ ಕಣಪ್ಪ, ನಾನು ಹಸ್ಗಳೆಲ್ಲ ನೋಡ್ಕೋಬೇಕು, ಎಲ್ಲ ಹಸ್ಗಳು ಫಾರಮಲ್ಲಿ ಎಲ್ಲ ನೋಡ್ಕೋಬೇಕು, ಒಂದ್ ಗಳಿಗೆನು ಬಿಟ್ಟಿರಕ್ಕಾಗಲ್ಲ, ಹೋಗಪ್ಪ ಕೆಲ್ಸಗಳಿದಾವಂತ ಆ ಹುಡುಗ ಕಳಿಸ್ಬಿಟ್ಟ. ಇವಾಗ ಹೆಂಗ ಅವನ್ ರೇಷನ್ ತಗೊಂಬಂದಿದ್ರೆ ನಾನು ಹೆಂಗ ಆರಾಮಾಗಿ ಮಾತ್ರೆಗಳು ಹೆಂಗ ತಗೊಂಡ್ ಹೋಗ್ಬಿಡ್ತಿದ್ದೆ ಅತ್ಲಾಗಿ. ರೇಷನ್ ತಗೊಂಬೋಗ್ಬೇಕು. ನಮ್ಮ ಹುಡುಗಿ ಚೀಟಿ ಗೀಟಿ ಎಲ್ಲ ಬರ್ದ್ ಕೊಟ್ಟಿದ್ದಾಳ ಕಣಪ್ಪ ಅವು. ಎಲ್ಲ ತಗೊಂಡ್ ಹೋಗ್ಬೇಕು. ಏನ್ ಮಾಡೋಣ ಇವಾಗ? ನಡಿ. ಈಗ ಮೊದ್ಲು ಮೆಡಿಕಲ್ ಹತ್ರ ನೀವು ಹೋಗಿ ತಗೊಂಬಂದ್ಬಿಡೋಣ ಮಾತ್ರೆಗಳನ್ನ. ಯಾಕಂದ್ರೆ ರೇಷನ್ ಒತ್ಕೊಂಡು ಓಡಾಡಕ್ ಆಗಲ್ಲ. ಕಡೆಗೆ ಹೋಗ್ಬೇಕಾದ್ರೆ ಒಂದೇ ಸಲ ರೇಷನ್ ತಗೊಂಡ್ಬಿಟ್ಟು ಬೈಕ್ ಮೇಲೆ ಇಟ್ಕೊಂಡು ಹೋಗ್ಬಿಡ್ಬೋದು ಮುಂದ್ಗಡೆ. ಇಲ್ದಿದ್ರೆ ಮೊದ್ಲೇ ತಗೊಂಡ್ಬಿಟ್ರೆ ಈ ಕಡೆ ರೇಷನ್ ತಗೊಂಡ್ಬಿಟ್ಟು ಮೆಡಿಕಲ್ ಹತ್ರನು ಹೋಗ್ಬೇಕು, ಅಲ್ಲಿ ಇಲ್ಲಿ ತಗೊಂಡ್ ಓಡಾಡ್ತಿರ್ಬೇಕು. ಬೇಡ ಕಣ್ಣಡಿ. ಮೊದ್ಲು ಮಾತ್ರೆಗಳೇ ತಗೋಣ ಅತ್ಲಾಗಿ. ನೀನೇನ್ ರೇಷನ್ ಏನ್ ತಗೊಳಂಗಿಲ್ಲ ಅಲ್ವಾ? ಮಾತ್ರ ತಗೊಳಕ್ ಬಂದಿದ್ ನೀನು? ಇಲ್ಕಂಡ್ರಿ ಗೌಡ್ರೆ, ನಾನು ಒಂದ್ರಿಟ್ಟು ರೇಷನ್ ಎಲ್ಲ ತಗೋಬೇಕಿತ್ತು. ರೇಷನ್ ತಗೋಬೇಕಿತ್ತು. ಏನಂದ್ರೆ ಕಡ್ಲೆಬೇಳೆ, ಬೋಂಡದಿಟ್ಟು, ಊರ್ಗಡ್ಲೆ, ಹಂಗೆ ನಮ್ಮ ಹುಡುಗಿ ಒಂದ್ ಜಾಮೂನು ಪಾಕೆಟ್ಟು ಅವೆಲ್ಲ ತಗೊಂಡ್ಬಾರ ಮಾಮ, ಬೋಂಡದಿಟ್ಟು ಹಪ್ಳದ ಪಾಕೆಟ್ ಅವೆಲ್ಲ ತಗೊಂಬಾರ ಮಾಮ ಅಂತ ಹೇಳ್ ಕಳ್ಸಿದಾಳೆ. ಗೋಡಂಬಿ ಬೇಕು, ದ್ರಾಕ್ಷಿ ಬೇಕು, ಏಲಕ್ಕಿ ತಗೊಂಬರ್ರಿ ಮಾಮ ಅಂತ ಏನೇನೋ ಹೇಳಿದಾಳೆ. ಅದು ನಮ್ಮ ಹುಡುಗಿನೂ ಚೀಟಿ ಬರ್ದ್ ಕೊಟ್ಟು ಕಳ್ಸಿದಾಳೆ. ಅದಕ್ಕೆ ರೇಷನ್ ಎಲ್ಲ ಹೋಗ್ಬೇಕಾದ್ರೆ ಆಮೇಕಿಂದ ತಗೊಂಡ್ ಹೋದ್ರೆ ಆಗುತ್ತೆ. ಮೊದ್ಲು ಮಾತ್ರೆಗಳೆಲ್ಲ ತಗೊಂಡ್ ಹೋಗ್ಬಿಡ ಬರ್ರಿ ಗೌಡ್ರೆ. ಕಣ್ಲ ರಂಗಪ್ಪ, ಏನ್ ಸಮಾಚಾರ ಅಂತ ಗೊತ್ತಾಗ್ಲಿಲ್ವಲ್ಲ ನನಗೆ. ಎಲ್ಲ ಜಾಮೂನ್ ಪಾಕೆಟು, ಏಲಕ್ಕಿ ಅಂತೆ, ಏನೇನೋ ಹಪ್ಳದ ಪಾಕೆಟು, ಬೋಂಡದ ಪಾಕೆಟ್ ಎಲ್ಲ ತರಿಸ್ತಿದ್ದೀರಾ? ತಗೊಂಡ್ ಹೋಗ್ತಿದ್ದೀರಾ? ನಮ್ಮ ಹುಡುಗಿ ತರ್ಸಿದಾಳಲ್ಲ, ಏನ್ ಫಂಕ್ಷನ್ ಇಟ್ಕೊಂಡಿದ್ದೀರಪ್ಪ ಮನೇಲಿ? ಗೊತ್ತಿಲ್ಕಂಡ್ರಿ ಗೌಡ್ರೆ. ಇನ್ನೇನೇನ್ ಗೌರಿ ಹಬ್ಬಕ್ಕೆ ಏನಾರು ಮಾಡೋದಕ್ಕೂ ಇಲ್ಲ, ನಮ್ಮ ಹುಡುಗಿ ಗೀತಮ್ಮ ಬೇರೆ ಬರ್ತಿಲ್ಲ ಅಂತ ಹೇಳಿದಾಳೆ ಇಲ್ಲಿ ಹಬ್ಬಕ್ಕೆ. ಸಾಮಾನ್ಯಕ್ಕೆ ಅದಕ್ಕೇನಾರು ಇರ್ಬೇಕು ಏನೋ ಕಣ್ರಿ ಗೌಡ್ರೆ, ಗೊತ್ತಿಲ್ಲ. ಏನಾರ ಮನೇಲಿ ಮಾಡ್ಕೊಂಡ್ ತಿಂತಾ ಇರ್ತಾರೆ ಹುಡುಗರು. ನಾನೇನ್ ತಿನ್ನಕ್ ಹೋಗಲ್ಲ ಪಾಪ. ಅವ್ರಿಗೆ ತಿನ್ನೋರ್ಗೆ ಇವಾಗ ತಗೊಂಡೋಗ್ ಕೊಡ್ಲಿಲ್ಲ ಅಂದ್ರೆ ಆಗುತ್ತೇನ್ರಿ ಗೌಡ್ರೆ? ಪಾಪ ನಮ್ಮ ಹುಡುಗಿ ಇದ್ದಾಳಲ್ಲ ಸರೋಜಮ್ಮ ಮಾತ್ರ ಏನೇನಾರು ಮಾಡಕ್ ಕೊಡ್ತಿರ್ತಾಳೆ. ನಾನು ಇಲ್ಕಣ್ತಾಯಿ, ನನ್ಗೆ ಅವೆಲ್ಲ ತಿನ್ನಕ್ ಆಗಲ್ಲ, ಸುಮ್ಕಿರು ಅಂತ ನಾನು ಹೇಳ್ತಿರ್ತೀನಿ. ಮಾಡ್ಕೊಂಡ್ ತಿನ್ಲಿ ಬಿಡ್ರಿ ಗೌಡ್ರೆ, ತಗೊಂಡೋಗ್ ಕೊಡೋಣ, ಅದಕ್ಕೇನಂತೆ. ಪಾಪ ಅವರೇ ನಮ್ಗೆ ಸೊಸೆಂದ್ರುಗಳೇ ಮಕ್ಳಕ್ಕಿಂತ ಹೆಚ್ಚಾಗಿ ನೋಡ್ಕೊಂತಿದಾರ ಅಂದ್ಮೇಲೆ ನಾವು ನಮ್ ಸೊಸೆಂದ್ರುಗಳಿಗೆ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ಳೋದು ನಮ್ ಕರ್ತವ್ಯ ಅಲ್ವೇಂದ್ರಿ ಗೌಡ್ರೆ? ಅದು ನಿಜ ಕಣಿ, ಹೇಳಾರಂಗಪ್ಪ. ನೀನ್ ಹೇಳದ್ರಲ್ಲೂ ಸತ್ಯ ಐತೆ. ಇವಾಗ ನಮ್ ಸೊಸೆಗೇನೇನೆ ಮಗ್ಳ ತರ ನೋಡ್ಕೊಂಡ್ರೆ ಆಯ್ತಪ್ಪ. ಸೊಸೆಗೊಂಥರ ಮಗಳು ಒಂಥರ ನೋಡ್ಕೊಳಂಗಿಲ್ಲ. ನಾವ್ ಹೆಂಗೆ ನೋಡ್ಕೊಂತೀವೋ ಅವರು ನಮಗ್ ಚೆನ್ನಾಗಿ ನೋಡ್ಕೊಂತಾರ ಕಣಿ, ಹೇಳು ಪಾಪ. ನಮ್ ಸೊಸೆಂದ್ರುಗಳು ಅಷ್ಟೇ ಕಣಪ್ಪ. ನೀನ್ ಏನಾರ ತಿಳ್ಕ ಬಲು ಚೆನ್ನಾಗಿ ನೋಡ್ಕೊಂತಾರೆ. ಅವ್ರ ಅಪ್ಪ ಅಮ್ಮಕ್ಕಿಂತ ಹೆಚ್ಚಾಗಿ ನೋಡ್ಕೊಂತಾರ ಕಣಪ್ಪ ನನ್ಗಂತೂ. ನಿನಗೂ ಹಂಗೆ ನೋಡ್ಕೊಂತಾರ ಕಣಪ್ಪ ತಾಳಪ್ಪ. ನಿನ್ ಸೊಸೆಂದ್ರ ಬಗ್ಗೆ ಸರೋಜಮ್ಮ ಆಗ್ಲಿ, ಈಗ ಮದ್ವೆ ಆಗಿರೋ ಕಿರೆ ಸೊಸೆನೂ ಆಗ್ಲಿ, ಯಾರ ಬಗ್ಗೆನೂ ಏನ್ ಮಾತಾಡಂಗಿಲ್ಲ. ಬಹಳ ಚೆನ್ನಾಗಿ ನೋಡ್ಕೊಂತಾರೆ. ನಿಮ್ಗೂನು ಅಷ್ಟೇ ಮರ್ಯಾದೆ, ಅಷ್ಟೇ ಗೌರವದಿಂದ ಇದಾರೆ ಪಾಪ. ಸಿಟಿಲ್ ಬೆಳೆದಿರೋ ಹುಡುಗಿ ಆದ್ರೂನು ಬಹಳ ಚೆನ್ನಾಗಿ ನೋಡ್ಕೊಳ್ತಾಳೆ. ಎಲ್ಲಾರು ಊರವರೆಲ್ಲ ಅದೇ ಮಾತಾಡ್ತಾರೆ, ಕೊಂಡಾಡ್ತಾರ ಕಣ್ ಬಿಡಪ್ಪ. ನಿನ್ ಸೊಸೆ ಬಗ್ಗೆ, ಸರೋಜಮ್ಮನ ಬಗ್ಗೆ ಅಂತೂ ಕೊಂಡಾಡ್ತಾರೆ ಊರವರೆಲ್ಲ. ಅದಿರ್ಲಿ ಕಣ್ಣ ರಂಗಪ್ಪ, ಇವ್ನು ಶಂಕರಾಜ ಮಾಡಿದ್ ನೋಡ್ದೆಲ್ಲ. ಹಿಂಗೆಲ್ಲ ಮಾಡಕ್ ಸರಿಯಲ್ಲ ಇವನು. ನಾನು ನಿನ್ಕಿಂತ ಮುಂಚೆನೇನೆ ಅಲ್ಲಿ ದಾರಿಲಾಸ್ ಬರ್ತಿರ್ಬೇಕಾದ್ರೆ ಕೇಳಿದೀನಿ, ಎಲ್ಲ ಶಂಕರಪ್ಪ ಬರ್ತೀಯಲ್ಲ, ತಿಪ್ಟೂರಿಗೆ ಹೋಗ್ತಿದೀನಿ, ಏನಾರ ಕೆಲ್ಸ ಗಿಲ್ಸ ಇದ್ರೆ ಬಾರ್ಲಾ, ನಾನು ಹೋಗ್ತಿದೀನಿ, ನನಗೂ ಬೇಜಾರಾಗುತ್ತೆ, ಇಬ್ರಾಳು ಹೋಗ್ ಬಂದ್ಬಿಡ ಬಾರ್ಲಾ ಶಂಕರಪ್ಪ, ನಂದೇ ಗಾಡಿ ತಗೊಂಡ್ ತಿನ್ಕೊಂಡು ಬಾರೋ ಅಂತ ಹೇಳಿದೀನಿ. ಇಲ್ಲ ಮಕ ಒಂಥರ ಮಾಡ್ಕೊಂಡ್ಬಿಟ್ಟು ಎಲ್ಲ ಇಲ್ಕಂಡ್ರಿ ಗೌಡ್ರಿ. ನನಗ್ ಕೆಲ್ಸಗಳಿದಾವೆ, ನಿಮಗ್ ಕೆಲ್ಸ ಇದ್ರೆ ಮಾತ್ರ ಕರಿತೀರಲ್ರಿ ಗೌಡ್ರೆ, ನನಗ್ ಬಲು ಕೆಲ್ಸ ಆಯ್ತು ಕಣ್ರಿ ಗೌಡ್ರೆ ಅಂತ ಮಕ ಒಂಥರ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗ್ಬಿಟ್ಟು
ಆ, ಈಗ ನಿನಗ್ ಜೊತೆಲಿ ಕರ್ಕೊಂಡು ಹೋಗುವಾಗ ನೋಡ್ಲಾ ಮಕ ಒಂಥರ ಮಾಡ್ಕೊಂಡು ಬೇಜಾರು ಮಾಡ್ಕೊಂತಿರೋದು. ಹಿಂಗ್ ಮಾಡಿದ್ರೆ ಬೇಜಾರಾಗುತ್ತಾ ಆಗಲ್ಲ ಹೇಳ ರಂಗಪ್ಪ. ಆ ಕರೆದಾಗ ಬರ್ಲಿಲ್ಲ, ಆಮೇಕಿಂದ ನೀವು ಸುಮ್ಕೆನೆ ಹೇಳಿದಿರಾ ಅನ್ಕೊಂಡೆ ಕಣ್ರಿ ಗೌಡ್ರೆ ನಾನು ಅಂತ ಹೇಳ್ತಾನಲ್ಲ. ಆ ಇವ್ನ್ ಶಂಕರಪ್ಪನ್ ಬುದ್ಧಿನೇ ಬಿಡೋದ ಕಳ್ಳ. ನಾವ್ ಎಷ್ಟು ಚೆನ್ನಾಗಿ ನೋಡ್ಕೊಂಡು ಏನ್ಲ ಮಾಡೋದು ರಂಗಪ್ಪ. ಆ ಹೋಗ್ಲಿ ಬಿಡ್ರಿ ಗೌಡ್ರೆ. ಹ್ಞೂ ನಮ್ ಶಂಕರಪ್ಪನ ಬಗ್ಗೆ ಇನ್ನೇನ್ ಹೇಳ್ತೀರಾ? ಅವ್ನ್ ಯಾವಾಗ್ಲೂ ಇದೇ ಗೋಳು. ಅವ್ನು ಹಂಗೇದೇನೆ ಅವನು. ಹ್ಞೂ ಸಹಿಸ್ಕೊಳಲ್ಲ, ಹುಟ್ಟು ಹೊಟ್ಟೆ ಕಿಸ್ನರ್ ಮಗ. ಚಿಕ್ಕವನಿಂದಲೂ ನಾ 3 ಜನ ಒಂದೇ ಇದ್ರಲ್ಲೇನೆ ಬೆಳೆದಿರೋದು ನೋಡ್ರಿ. ಒಂದೇ ಕಡೆ ಇದ್ದೀವಿ. ಅವನ ಬುದ್ಧಿ ಮೊದ್ಲಿಂದಾನು ನಾವು ಸ್ವಭಾವ ಏನಂತ ನಿಮಗ್ ನೋಡಿದೀರಾ ನೀವು. ನೋಡಿದ್ರು ನೀವು ಅವನ ಮೇಲೆ ಬೇಜಾರ್ ಮಾಡ್ಕೊಂತಿದ್ರಲ್ಲ. ಹೇಳ್ರಿ ಮ್ಯಾಕೆ ತಲೆ ಯಾಕೆ ಕೆಡಿಸ್ಕೊಂತೀರಾ? ಹ್ಞೂ ಹಂಗ ಆಡ್ತಾನೆ, ಆಮೇಕಿಂದ ಅವನೇ ಸುಮ್ನಾಗ್ತಾನೆ. ಇವಾಗ ಹೇಳೋದೇನ ಮಾತಾಡೋದೇನ ಮಾತಾಡ್ಬಿಟ್ಟಾನೆ. ಇವಾಗ ಊರ ಹತ್ರ ಹೋಗ್ ತಕ್ಷಣ ಅವನೇ ಮಾತಾಡ್ಸಕ್ ಬರ್ತಾನೆ. ಏನ್ರಿ ಗೌಡ್ರೆ ಹೋಗ್ ಬಂದ್ರ ತಿಪ್ಟೂರಿಗೆಲ್ಲ ಅಂತ ಮಾತಾಡ್ಸ್ಕೊಂಡ್ ಬರ್ತಾನೆ. ಬಿಡ್ರಿ ನೀವು ತಲೆ ಕೆಡಿಸ್ಕೊಬೇಡ್ರಿ. ಅವನ ಮಾತಿಗೆಲ್ಲ ಯಾಕೆ ತಲೆ ಕೆಡಿಸ್ಕೊಂತೀರಾ ನೀವು? ಕಳ್ಳ ರಂಗಜ್ಜ, ಬಲು ಬೇಜಾರಾಗ್ಬಿಡುದ್ ಕಣಪ್ಪ ನನಗಂತೂ ಹಿಂಗೆಲ್ಲ ಇವ್ನು ಶಂಕರಪ್ಪ ಮಾತಾಡಿದ್ರೆ. ಏನೋ ನಮ್ಮವ್ರು ಅಂತ ನಾವು, ನಾನಾಗ್ಲಿ ನೀನಾಗ್ಲಿ ಶಂಕರಪ್ಪ ಆಗ್ಲಿ ನಾವೇನೋ ಬೇರೆ ಬೇರೆಯವ್ರೇನೋ ಇವತ್ತಿನವರ್ಗುನು ಸ್ವಂತ ಅಣ್ಣ ತಮ್ಮದ್ರಿಗಿಂತ ಹೆಚ್ಚಾಗಿದೀವಿ ನಾವು. ಅಂತದ್ರಲ್ಲಿ ಇಂತ ಮಾತಾಡ್ತಾನಲ್ಲ ರಂಗಪ್ಪ. ಇವಾಗ ಆಯ್ತು, ಅವನ ಬಗ್ಗೆ ಇನ್ನೇನು ಮಾತಾಡ್ಕೊಂಡು ಹೋಗೋಣ ನಡಿಲ. ಮೊದ್ಲು ಹೋಗ್ಬಿಟ್ಟು ಮಾತ್ರೆ ಗೀತ್ರೆ ತಗೊಂಡು ನಡಿ ಮೊದ್ಲು ಹೋಗೋಣ. ಆಮೇಕಿಂದ ಅದೇನೇನ್ ತಗೋಣಂತೆ ತಗೊಂಡ್ರೆ ಆಗುತ್ತೆ. ನಡಿ ಬಿರ್ಬಿರ್ನೆ ಹೋಗೋಣ. ಹೆಂಗ ಮಳೆ ಒಂದ್ ರೀಟು ಕಡಿಮೆ ಆಗೈತೆ, ಆದ್ರೂ ಒಂದ್ ರೀಟು ಜರ್ಕಿನ್ ಏನಾರ ಹಾಕೊಂಬರ್ಬೇಕಿತ್ ಕಳ್ಳ ರಂಗಪ್ಪ. ನಿನ್ನಂಗೆ ಸ್ವೆಟರ್ ಹಾಕೊಂಬರ್ಬೇಕಿತ್ತು ನಾನು. ತಂಡಿ ಗಾಳಿ ಬೇರೆ ಬೀಸ್ತೈತೆ, ಸೂಡ್ರು ಬೇರೆ ಹಂಗೆ. ಚಳಿ ಅಂದ್ರೆ ಚಳಿ ಕಣಪ್ಪ. ಅತ್ಲಾಗಿ ಬೈಕ್ ಓಡ್ಸಕ್ ಆಗ್ಲಿಲ್ಲ ಕಳ್ಳೆ ನನಗೆ, ಆ ಪಾಟಿ ಚಳಿ ಆಗ್ಬಿಡ್ತು. ನಾನು ನಿನ್ನಂಗ್ ಒಂದ್ರಿಟ್ಟು ಜರ್ಕಿನ್ ಏನಾರ ಹಾಕೊಂಬರ್ಬೇಕಿತ್ತು, ತಪ್ಪು ಕೆಲಸ ಮಾಡ್ಬಿಟ್ಟೆ. ನಾನ್ ಇನ್ನೇನು ಮಳೆನೂ ಕಡಿಮೆ ಆಗೈತಲ್ಲ, ಇನ್ನೇನು ಬಿಸ್ಲತ್ತುತ್ತೆ ಅನ್ಕೊಂಡ್ ನಾನ್ ಸುಮ್ಕಾದ್ರೆ ತಂಡಿ ಗಾಳಿ ಅಂದ್ರೆ ತಂಡಿ ಗಾಳಿ ಕಳ್ಳ ರಂಗಪ್ಪ. ಕಣ್ರಿ ಗೌಡ್ರೆ, ನಾನು ನಿಮ್ಗೆ ಊರ ಹತ್ರನೇ ಅಲ್ಲಿ ನೆನಪಾಣ ಅನ್ಕಂಡೆ, ನೆನ್ಸನ ಅನ್ಕಂಡೆ. ಜರ್ಕಿನ್ ಏನಾರ ಹಾಕಲ್ರಿ ಗೌಡ್ರೆ. ಚಳಿ ತಂಡಿ ಬೇರೆ ಐತೆ, ಮಳೆಗಿಲ್ಲ ಬಂದತ್ತು ಅಂತ ಹೇಳಣ ಅನ್ಕಂಡೆ. ನೀವು ಹಾಕ್ಕಾಣ್ತಿರೋ ಹಾಕ್ಕಾಣಲ್ವೋ ಅತ್ಲಾಗಿ ಅನ್ಕೊಂಡು ಏನ್ ಅನ್ಕೊಂತೀರೋ ಸುಮ್ಕೆ ಅತ್ಲಾಗಂತ ಅರ್ಜೆಂಟ್ ಬೇರೆ ಮಾಡ್ತಿದ್ರಲ್ಲ, ಅದಕ್ಕೆ ಅರ್ಜೆಂಟ್ ಅಲ್ಲ ಬೇರೆ ನಾನು ಬೇರೆ ತಡ ಮಾಡ್ಕೊಂಡೆ. ಅದಕ್ಕೆ ತಿರ್ಗಾ ಇನ್ನೇನ್ ಹೇಳೋಣಂತ ಸುಮ್ಕೆ ಬಂದ್ಬಿಟ್ಟೆ ಕಣ್ರಿ ಗೌಡ್ರೆ. ಬರ್ರಿ ಇವಾಗ ಮೆಡಿಕಲ್ ಹತ್ರ ಹೋಗ್ಬಿಟ್ಟು ಮೊದ್ಲು ಮಾತ್ರೆ ತಗೋಣ. ಆಮೇಕಿಂದ ಎಲ್ಲಾರ ಕೂತ್ಕೊಂಡು ಒಂದ್ ಗಳಿಗೆ ಮಾತಾಡ್ಕೊಂಡ್ ಬಂದ್ರೆ ಆಗುತ್ತೆ. ಬರ್ರಿ. ಎಲ್ಲ ಲೇ ರಂಗಪ್ಪ, ಲೇ ತಿರ್ಗೋ ಈ ಕಡೆ. ಯಾಕ್ರಿ ಗೌಡ್ರೆ? ಬರ್ರಿ ಗೌಡ್ರೆ, ಮೊದ್ಲು ಮಾತ್ರೆ ತಗೋಣ. ಅದೇನಿದ್ರು ಮಾತಾಡೋದು ಅಲ್ಲಿ ಕೂತ್ಕೊಂಡು ಏನಾದ್ರು ಮಾತಾಡಿದ್ರೆ ಆಗುತ್ತೆ. ಬರ್ರಿ ಗೌಡ್ರೆ. ನೀವು ಆಗಾಗ್ಲ ಮಾತಾಡ್ತಿದ್ದೀರಪ್ಪ ನೀವು. ನಾನು ರಪ ಹೋಗತ್ಲಾಗಿ ಅದೇನ್ ಸಾಮಾನುಗಳೆಲ್ಲ ತಗೊಂಡು ಊರ್ ಕಡೆ ಹೋಗೋಣ ಅಂತ ಹೇಳಿದ್ರೆ ನೀವ್ ನೋಡಿದ್ರೆ ನೀವು ಬರೀ ಅದು ಇದು ಮಾತಾಡ್ಸ್ಕೊಂಡೆ ನಿಲ್ಕೊಂಡಿದ್ರಲ್ರಿ ಗೌಡ್ರೆ. ಬರ್ರಿ ಹೋಗೋಣ. ತಿರ್ಗಾ ಮಳೆ ಗಿಳೆ ಬಂದತ್ತು, ಮತ್ತೆ ಮಳೆಲಿ ನೆನ್ಕೊಂಡು ಹೋಗಕ್ ಆಗಲ್ ಕಣ್ರಿ ಗೌಡ್ರೆ. ಬರ್ರಿ ಹೋಗೋಣ. ಅಯ್ಯ ತಡಿಲ ಒಂದ್ರಿಟ್ಟು ರಂಗಪ್ಪ, ಯಾಕೆ ಹಿಂಗ್ ಅರ್ಜೆಂಟ್ ಮಾಡ್ತೀಯ? ಅಯ್ಯ ನೀನ್ ಒಳ್ಳೆ ಕಳ್ಳ. ಅಪ್ರೂಪಕ್ಕೆ ಒಂದ್ ದಿವಸ ತಿಪ್ಟೂರಿಗೆ ಬರ್ತೀವಿ. ನನಗೂ ಹೊಟ್ಟೆ ಹಸ್ದಂಗ ಆಗ್ತಾ ಇತ್ ಕಣೋ. ಈ ಗಾಳಿಗೆ ಬಂದಿದ್ದಕ್ಕೂ ಅದಕ್ಕೂ ತಂಡಿ ಗಾಳಿದಕ್ಕೂ ಏನಾರನು ತಿನ್ಬೇಕು, ಖಾರವಾಗಿ ಏನಾರು ತಿನ್ಬೇಕು, ಏನಾರ ಟೀಗಿ ಏನಾರ ಕುಡಿಬೇಕು ಅನಿಸ್ತೈತೆ. ನಡಿಲ ಎಲ್ಲಾರ ಬೇಕ್ರಿ ತಾವೆಲ್ಲಾದ್ರೂ ಹೋಗ್ಬಿಟ್ಟು ಹೆಂಗಿದ್ರು ನಿನ್ ಮೊಮ್ಮಗಂಗೆ ಏನೇನೋ ತಗೋಬೇಕಿತ್ತಲ್ಲ ಇನ್ನೇನ್ ಬೇಕ್ರಿಲಿ. ನಾನು ಮನೆಗೆ ಒಂಚೂರು ಖಾರ ಗಿರ ಎಲ್ಲ ತಗೋಬೇಕಿತ್ತು, ಚಿಪ್ಸ್ ಅವೆಲ್ಲ ತಿನ್ನೋದಕ್ಕೆ. ನಾನು ನನ್ನ ಮೊಮ್ಮಗಂಗೆಲ್ಲ ಮಗಳಿಗೆಲ್ಲ ತಗೋಬೇಕಿತ್ತು. ನಡಿಲ ಹೋಗ್ಬಿಟ್ಟು ಹಂಗೆ ಅದೇನೇನ್ ಬೇಕ್ರಿಲೆಲ್ಲ ತಗೊಂಡು ನಾವು ಒಂದ್ರಿಟ್ಟು ಟೀಗಿ ಕುಡ್ದು ಮೊಟ್ಟೆ ಪಪ್ಸ ಏನಾರ ತಿನ್ನನ್ಕಂಡ್ ನಡಿಯೋ. ಅಯ್ಯೋ ಬರದ್ ಬಂದಿದೀವಿ, ನಡಿ ಹೋಗೋಣ. ಬರ್ರಿ ಗೌಡ್ರೆ, ಅವೆಲ್ಲ ಯಾವನ್ ತಿನ್ಕೊಂಡ್ ಕೂತ್ಕೊಂಡ್ತಾನೆ ಇವಾಗ. ನನ್ಗಂತೂ ಆಗಲ್ ಕಣ್ರಿ ಗೌಡ್ರೆ, ಅವೆಲ್ಲ ತಿನ್ನೋದಕ್ ರೂಢಿ ಇಲ್ಲ ಏನಿಲ್ಲ. ಹೊಟ್ಟೆಲ್ ಒಂಥರ ಗುಡು 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 ಅಂತಿರುತ್ತೆ ಏನಾರ ತಿನ್ಬಿಟ್ರೆ ನನಗೆ. ಗ್ಯಾಸ್ಟಿಕ್ ಆಗಂಗ ಆಗ್ತಿರುತ್ತೆ, ಅದೆಲ್ಲ ಉರಿಯಂಗ ಆಗುತ್ತೆ ಹೊರಗಡೆ ತಿಂದ್ರೆ. ಏನಿಲ್ಲ ಬರ್ರಿ ಮಂತ ಹೋಗ್ಬಿಟ್ಟು ಬೇಗ ಸಾಮಾನುಗಳೆಲ್ಲ ತಗೊಂಡ್ ಹೋದ್ರೆ ನಮ್ಮ ಅಜ್ಜಿ ಬಿಸಿ ಬಿಸಿ ಮುದ್ದೆ ಮಾಡಿರುತ್ತೆ. ಮುದ್ದೆಗೂನು ಬಿಸಿ ಬಿಸಿ ಸಾರಿಗೂನು ತಿಂದ್ರೆ ಸ್ವರ್ಗ ಕಣ್ರಿ ಗೌಡ್ರೆ. ಮೊಸಪ್ಪಿನ ಸಾರು ಮಾಡ್ತೀನಂತ ಬೇರೆ ಹೇಳ್ತಿತ್ತು ನಮ್ಮಜ್ಜಿ. ಬರ್ರಿ ಹೋಗೋಣ. ಇಲ್ಲೆಲ್ಲ ಏನ್ ತಿನ್ಕೊಂಡ್ ಕೂತ್ಕೊಳ್ಳೋಣ. ಎಲ್ಲ ಲೇ ನೀನ್ ಹಿಂಗ್ ಮಾತಾಡ್ತೀಯ? ಅಪ್ರೂಪಕ್ಕೆ ಒಂದ್ ದಿವಸ ಬಂದಿದೀವಿ, ಏನಾರ ತಿನ್ಕೊಂಡು ಹೋಗನ್ಕಂಡ್ ನಡಿಯೋ. ಅಯ್ಯೋ ವಯಸ್ಸಾಯ್ತಾ ಬಂತು ಕಳ್ಳ ರಂಗಪ್ಪ. ಯಾರ್ಯಾರು ಯಾವಾಗ ಏನೇನ್ ಆಗ್ತಿವೋ ಗೊತ್ತಿಲ್ಲ. ಇವೆಲ್ಲ ನೆನಪು ಕಳ್ಳ ರಂಗಪ್ಪ ನಮ್ಗೆ. ನಡಿ. ಪಾಪ ನೀನು ಬಂದಿದ್ಯಾ ಅಪ್ರೂಪಕ್ಕೆ, ಮಾತೆ ಬರೀ ಕೆಲ್ಸ, ಹೊಲ ಗದ್ದೆ ತೋಟ ಅಂತ ತಿರ್ಗಾಡ್ತಿರ್ತೀಯ. ನಡಿಲ, ನೀನ್ ತಿನ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದ್ಗಳಿಗೆ ಕುತ್ಕೊಂಡು ಮಾತಾಡ್ಕೊಂಡು ಹೋಗ ನಡಿಯೋ. ಜೀವನ ಪೂರ್ತಿ ಕೆಲಸ ಮಾಡೋದು ಇದ್ದಿದ್ದೆ ಕಂಡು ನಡಿಯೋ ರಂಗಪ್ಪ. ಗೌಡ್ರೆ,
ಪಾಪ ನೀವು ಅಷ್ಟೊಂದೆಲ್ಲ ಹಿಂಸೆ ಮಾಡ್ತಿದ್ದೀರಾ ನಡ್ರಿ. ಹ್ಞೂ ನನಗೂ ಒಂದ್ ರೇಟು ಟೀಗಿ ಕುಡಿಬೇಕು ಅನಿಸ್ತೈತೆ ಈ ಚಳಿಗೂ ಅದಕ್ಕೂ. ನಡ್ರಿ ಹೋಗಿ ಬೇಕ್ರಿ ತಾವೆಲ್ಲಾರ ಕೂತ್ಕೊಂಡು ಮಾತಾಡ್ಕೊಂಡು ಬರೋಣ ನಡ್ರಿ. ಹೋಗೋಣ. ನೀವು ಅವಾಗ್ಲಿಂದಾನು ಅಷ್ಟೊಂದೆಲ್ಲ ಹಿಂಸೆ ಮಾಡ್ತಿದ್ದೀರಾ. ಬರ್ರಿ. ನಡಿಲ ರಂಗಪ್ಪ. ಲೇ ನೀನ್ ದುಡ್ಡಿಂದೆಲ್ಲ ಏನು ಯೋಚನೆ ಮಾಡ್ಬೇಡ ಕಣ್, ನಡಿಯೋ, ನಾನು ಕೊಟ್ಕೊಂತೀನಿ. ಇವಾಗ ಬೇಕ್ರಿಗೆ ಏನಾರು ತಿನ್ಕೊಂಬರಕ್ ಹೋಗೋಣ, ಇಲ್ಲ ಹೋಟ್ಲಿಗೆ ಹೋಗ್ಬಿಟ್ಟು ಮಸಾಲೆ ದೋಸೆನೋ ಏನಾರು ಸೆಟ್ ದೋಸೆನೋ ಪ್ಲೇನ್ ದೋಸೆನೋ ಇಲ್ಲ ಬೆಣ್ಣೆ ದೋಸೆನೋ ಏನಾರು ತಿನ್ಕೊಂಬರೋನೆಲ್ಲ. ನನಗೆ ದೋಸೆ ಅಂದ್ರೆ ಬಲು ಇಷ್ಟ ಕಳ್ಳ ರಂಗಪ್ಪ. ನಡಿಲ ಅತ್ಲಾಗಿ ಹೋಟ್ಲಿಗೆ ಹೋಗ್ಬಿಟ್ಟು ಆ ಮಸಾಲೆ ದೋಸೆ ಏನಾರು ತಿನ್ಕೊಂಬರೋಣ, ಬಲು ಚೆನ್ನಾಗಿರುತ್ತೆ. ಒಳ್ಳೆ ಚಳಿಗೂ ಅದಕ್ಕೂ ಚೆನ್ನಾಗಿರುತ್ತೆ. ನಡಿಯೋ. ಸುಮ್ಮಕ್ ಬರ್ರಿ ಗೌಡ್ರೆ. ನೀವು ಚೆನ್ನಾಗಿ ಮಾತಾಡ್ತೀರಾ. ನೀವು ಮಸಾಲೆ ದೋಸೆ ತಿನ್ಕೊಂಡು ಹೋಗೋಣ ಅಂತ ಬೇರೆ ಹೇಳ್ತಿದ್ರ. ಇವಾಗ ಏನು ಬೇಡ, ದೋಸೆ ಗೀಸೆ ಏನು ತಿನ್ನೋದ್ ಬೇಡ. ಇನ್ನೊಂದ್ ದಿವಸ ಬಂದಾಗ ಬೇಕಾದ್ರೆ ತಿನ್ಕೊಂಡು ಹೋದ್ರೆ ಆಗುತ್ತೆ. ಇವಾಗ ಬೇಕ್ರಿ ಹತ್ರ ಹೋಗ್ಬಿಟ್ಟು ಹೆಂಗಿದ್ರು ಮನೆಯವ್ರಿಗೆಲ್ಲಾನು ಏನಾರ ತಿನ್ನೋದು ಬೇರೆ ತಗೋಬೇಕಿತ್ತು. ಹೆಂಗ ಎರಡೋ ಕೆಲಸ ಆಗುತ್ತೆ. ನಡ್ರಿ. ಹೋಟ್ಲಿಗೆ ಏನು ಹೋಗೋದ್ ಬೇಡ ಇವಾಗ. ಒತ್ತಾಗ್ ಬಿಡುತ್ ಕಣ್ರಿ ಗೌಡ್ರೆ. ಅಯ್ಯ ನೀನ್ ಅದ್ಯಾಕೆ ಹಿಂಗ ಆಡ್ತೀಯೋ ಏನಪ್ಪ ಅತ್ಲಾಗಿ. ಸಾಯ್ಬೇಕಾದ್ರೆ ಏನ್ ಒತ್ಕಡ್ ಹೋಗ್ತಿವಲ್ಲ ರಂಗಪ್ಪ. ಲೈ ನಡಿಯಪ್ಪ ಅತ್ಲಾಗಿ. ಇನ್ನೇನ್ ಮಾಡಕ್ಕಾಗುತ್ತೆ. ಸದ್ಯ ನೀನು ಬೇಕ್ರಿ ತಾವ್ಲೆ ಬರ್ತೀನಂದಿದ್ದು ಹೆಚ್ಚು. ನಡಿ ಅತ್ಲಾಗ ಹೋಗ್ ತಗೊಂಬರೋಣ ಅತ್ಲಾಗಿ. ಇನ್ನೇನ್ ಮಾಡಕ್ಕಾಗುತ್ತೆ. ಇಂಥ ವಿಷಯದಲ್ಲೆಲ್ಲ ನಮ್ ಶಂಕರಪ್ಪನೇ ಸರಿ ಕಣಪ್ಪ. ನನ್ಕಿಂತ ಮುಂಚೆನೆ ನೀನು ಕರೆದು ಬಿಡನು. ಇಲ್ಲ ಬರ್ರಿ ಗೌಡ್ರೈ. ಮೊದ್ಲು ಹೊಟ್ಟೆಗೆ ಏನಾರ ಹಾಕೋಣ, ಆಮೇಕಿಂದ ಬೇಕಾರೆ ಹೊಟ್ಟೆಗೆ ಏನಾರ ತಿನ್ಕೊಂಬರೋಣ. ಬರ್ರಿ ಗೌಡ್ರೈ. ಆಮೇಕಿಂದ ಅದೇನ್ ಸಾಮಾನುಗಳೆಲ್ಲ ತಗೊಂಡ್ರೆ ಆಗುತ್ತಂತ ಕಡತ್ತಾಗಿ ತಿನ್ಕಂಡೆ ಕರ್ಕೊಂಡು ಹೋಗ್ತಿದ್ದ ಕಳ್ಳ ಅವನು. ನೀನ್ ನೋಡಿದ್ರೆ ನೀನು ನಡಿಯಪ್ಪ ಅತ್ಲಾಗಿ. ಎಲ್ರಿ ಗೌಡ್ರೆ, ಬೇಕ್ರಿ ಹತ್ರ ಯಾರು ಕಾಣಿಸ್ತಾನೆ ಇಲ್ಲೋ. ಒಳಗಡಿಕೆ ಏನಾರ ಇರ್ತಾರ ಕಣ್, ಬಾರೋ. ಹೋಗ್ ಕರೆದ್ರೆ ಆಯ್ತು, ಅವರೇ ಬರ್ತಾರೆ. ಹೇಳಿ ಅಜ್ಜ, ಏನ್ ಬೇಕಿತ್ತು? ತಡಿಲ ಪಾಪ, ಹೇಳ್ತೀವಿ ಒಂದ್ ರೇಟು. ನಮ್ಮ ಹುಡ್ಗಂಗೆ ಏನ್ ಇಷ್ಟ ಅಂದ್ರೆ ಆ ಚಕ್ಲಿ ಬರುತ್ತಲ್ಲ ಪಾಪ, ಚಕ್ಲಿ ಹಾಕು. ಒಂದ 250 ಗ್ರಾಮ್ ಚಕ್ಲಿ ಹಾಕು. ಹಂಗೇನೆ ಇನ್ನೇನ್ ಬೇಕು ನಮ್ಮ ಹುಡ್ಗ? ಏನ್ ಚಿಪ್ಸ್ ಹಾಕಪ್ಪ ಹಂಗೆ. ಒಂದ್ 1/4 kg ಚಿಪ್ಸು ಹಾಕು. ಅಷ್ಟು ಹಾಕು. ಒಂದ್ 2 ಮೊಟ್ಟೆ ಪಪ್ಸ್ ಹಾಕ್ಬಿಡು. ಅವನಿಗೆ ಮೊಟ್ಟೆ ಪಪ್ಸ್ ಅಂದ್ರೆ ಬಲು ಇಷ್ಟ ನನ್ನ ಮೊಮ್ಮಗುಂಗೆ. ಮೊಟ್ಟೆ ಪಪ್ಸು 2. ನಾನು ನಂದಿರ್ಲಿ. ನಮ್ಮ ಹೆಂಗಸರು ಒಂದ್ ತಿಂತಾರೆ, ನಮ್ಮ ಸೊಸೆ. ಒಂದ್ 4 ಮೊಟ್ಟೆ ಪಪ್ಸ್ ಹಾಕ್ಬಿಡಕಪ್ಪ, ಸಾಕು. ಒಂದ್ 4 ಮೊಟ್ಟೆ ಪಪ್ಸು, ಚಿಪ್ಸು ಅಷ್ಟು ಹಾಕು. ಸರಿ ಕಣಜ್ಜ, ಆಯ್ತು. ಅಜ್ಜ, ನಿಮ್ಗೆ ಏನಾರು ಬೇಕಿತ್ತಾ? ಇಷ್ಟೇನಾ? ಇನ್ನೂ ಏನಾರು ಬೇಕಿತ್ತಾ? ಅವಜ್ಜ ಏನು ಮಾತಾಡ್ತಾನೆ ಇಲ್ಲ. ಲೇ ಪಾಪ, ನನಗೂ ಹಾಕಪ್ಪ. ನನ್ನ ಮೊಮ್ಮಗಂಗೂ ಬಲು ಇಷ್ಟ ಎಗ್ ಪಪ್ಸ್ ಅಂದ್ರೆ, ಮೊಟ್ಟೆ ಪಪ್ಸ್ ಅಂದ್ರೆ. ಮೊಟ್ಟೆ ಪಪ್ಸ್ ಒಂದ್ 4. ನನ್ನ ಸೊಸೆ 1, ನಮ್ಮ ಅಜ್ಜಿ ಸಾಮಾನ್ಯಕ್ಕೆ ತಿನ್ನಲ್ಲ. ನಮ್ಮ ಮಗ ಹಿರಿಯವನು, ನಮ್ಮ ಸಣ್ಣವನು. ಇರ್ಲಿ, ಒಂದ್ 4 ಹಾಕ್ಬಿಡಪ್ಪ ಅತ್ತಾಗಿ. ಒಂದ್ 4 ಮೊಟ್ಟೆ ಪಪ್ಸು, ಆಮೇಕಿಂದ ಚಿಪ್ಸ್ ಹಾಕು. ಇಷ್ಟು ಹಾಕು, ಸಾಕು. ನೋಡೋಣಂತೆ. ಇಲ್ಲಿ ತಿನ್ನೋದಕ್ಕೆ ನನ್ಗೂ 1, ನಮ್ಮ ಗೌಡ್ರಿಗೊಂದು, ಇಬ್ರಾಳ್ಗೊಂದು ಒಂದೊಂದು ಮೊಟ್ಟೆ ಪಪ್ಸ್ ಕೊಟ್ಬಿಡಪ್ಪ ಹಂಗೆ. ಸರಿ ಅಜ್ಜ, ಆಯ್ತು. ಮೊಟ್ಟೆ ಪಪ್ಸ ಇಬ್ರಾಳ್ಗುಂದು. ಹಂಗಾರೆ ಮೊಟ್ಟೆ ಪಪ್ಸು ಫುಲ್ ಮೊಟ್ಟೆದಿರ್ಲ ಅಥವಾ ಹಾಫ್ ಮೊಟ್ಟೆದ್ ಕೊಡೋಣ? ಫುಲ್ ಮೊಟ್ಟೆದ್ ಕೊಡಪ್ಪ. ಪೂರಾ ಮೊಟ್ಟೆದ್ ಬರುತ್ತಲ್ಲ ಅದೇ ಕೊಡು. ಇನ್ನೊಂದು 5 ರೂಪಾಯಿಗೆ ಜಾಸ್ತಿ ಅನ್ನೋದಕ್ಕೇನೆ ಸುಮ್ನೆ ಯಾಕೆ ಅರ್ಧಂಬರ್ದದ್ದು. ಪೂರಾ ಮೊಟ್ಟೆದೆ ಕೊಟ್ಬಿಡಪ್ಪ, ಚೆನ್ನಾಗಿರುತ್ತೆ ತಿನ್ನಕ್ಕೆ. ಸರಿ ಅಜ್ಜ, ಆಯ್ತು. ಟೀ ಕಾಫಿ ಏನಾದ್ರು ಬೇಕಿತ್ತಾ? ಟೀ ಕಾಫಿ ಏನಾದ್ರು ಕುಡಿತೀರಾ? ಟೀನು ಕುಡಿಯನೇನ್ರಿ ಗೌಡ್ರೆ, ಬಲು ಚೆನ್ನಾಗಿರುತ್ತೆ. ಟೀನು ಕುಡ್ದೋಗಣ ಅತ್ಲಾಗಿ. ಇನ್ನೇನು ತಿರ್ಗಾ ಈ ಟೈಮಿಗೆ ದಿನಾಲೂ ನಮ್ಗೆ ಗಿರೀಶನ್ನ ಹೋಟ್ಲ ಹತ್ರ ಕುಡ್ದು ರೂಢಿ ಆಯ್ತು ನಮ್ಗೂ. ಹಂಗೆ ತಾವು ಕುತ್ಕೊಂಡು ಮಾತಾಡ್ಕೊಂಡು. ಇನ್ನೇನು ಇವತ್ತು ಹೋಗಕ್ಕಾಗಲ್ಲ, ಅಲ್ಲೇ ಒತ್ತಾಯ್ತಾ ಬೇರೆ ಬಂತು. ತಿರ್ಗಾ ನಾವು ಸೀದಾ ಮಂತ ಹೋಗ್ಬಿಡ್ತೀವಿ. ತಿರ್ಗಾ ಹೊಲತ್ತವ ತೋಟತ್ತವಂತ ಹೊಲ್ಟ್ ಬಿಡ್ತೀವಿ. ತಿರ್ಗಾ ಟೀಗಿ ಕುಡಿಯಕ್ಕಾಗಲ್ಲ. ಮಂತ ಹೋದ್ರು ಇಲ್ಲೇ ಕುಡ್ಕೊಂಡು ಹೋಗನ್ ಕಣ್. ಹೇಳ್ರಿ, ಟೀನು ಹೇಳ್ಬಿಡ್ತೀನಿ. ಲೇ ರಂಗಪ್ಪ, ನಾನು ಯಾವತ್ತಾದ್ರೂ ನೀನು ಹೇಳೋದಕ್ಕೆ ನಾನು ಬೇಡ ಅಂತ ಹೇಳ್ದಿನಲ್ಲ. ನಿನ್ಗೆ ಏನೇನ್ ಬೇಕು ತಗ, ಇಷ್ಟ ಆದಿದ್ದು ತಿನ್ಕೊಂಡು ಟೀಗಿ ಕುಡ್ಕೊಂಡು ಒಂದ್ ಗಳಿಗೆ ಮಾತಾಡ್ಕೊಂಡು ಹೋಗೋಣ. ತಗ, ಅದೇನೇನ್ ಬೇಕು ಅದಕ್ಕೇನಂತೆ. ಹೇಳಲೇ ಪಾಪ, ಮೊದ್ಲು ಮೊಟ್ಟೆ ಪಪ್ಸ್ ತಗೊಂಬಂದ್ ಕೊಡು. ಮೊಟ್ಟೆ ಪಪ್ಸ್ ತಿಂದಾದ್ಮೇಲೆ ಆಮೇಕಿಂದ ಟೀ ಕೊಡುವಂತೆ. ಇಲ್ಲ ಅಂದ್ರೆ ತಣ್ಣಗಾಗ್ಬಿಡುತ್ತೆ. ಈ ಕಡೆ ಮೊಟ್ಟೆ ಪಪ್ಸು ತಿನ್ನಕ್ಕಾಗಲ್ಲ, ಈ ಕಡೆ ಟೀನು ತಣ್ಣಗಾಗ್ಬಿಡುತ್ತೆ, ಹಾರ್ಕೊಂಡ್ಬಿಡುತ್ತೆ. ಈ ಚಳಿಗೂ ಅದಕ್ಕೂ ಬಿಸಿ ಬಿಸಿ ಟೀ ಕುಡಿದ್ರೇನೆ ಚಂದ. ಮೊದ್ಲು ಮೊಟ್ಟೆ ಪಪ್ಸ್ ತಗೊಂಬರ್ಲ ಪಾಪ. ಸರಿ ಅಜ್ಜ, ಆಯ್ತು. ಕೂತ್ಕೊಂಡಿರ್ರಿ, ತಗೊಂಬಂದ್ ಕೊಡ್ತೀನಿ. ಸರಿನಾ? ಬರ್ರಿ ಗೌಡ್ರೆ, ಕೂತ್ಕೊಳ್ರಿ. ಅದ್ಯಾಕೆ ನಿಂತಿದ್ದೀರಾ? ಕುರ್ಚಿ ಐತಿ, ಹಾಕೊಂಡ್ ಕುತ್ಕೊ ಬರ್ರಿ. ಆದ್ರೂ ರಂಗಪ್ಪ, ನೀನ್ ಏನಾರ ತಿಳ್ಕೊಳ್ಳ.
ಮೊಮ್ಮಕ್ಳುಗಳ್ನೆಲ್ಲ ಬಿಟ್ಟು ನಾವು ಹಿಂಗ್ ತಿನ್ನೋದಕ್ಕೆ ಬೇಜಾರ್ಕಳ್ಳ. ಹ್ಞೂ ನಾನು ಇಲ್ಲ ಅಂದ್ರೆ ಮಸಾಲೆ ದೋಸೆಗೆ ಕರ್ಕೊಂಡು ಹೋಗ್ಬಿಡ್ತಿದ್ದೆ. ಹ್ಞೂ ಹಿಂಸೆ ಮಾಡ್ಕೊಂಡಾರು ನಿನಗೆ ಜೊತೆಲೆ ಕರ್ಕೊಂಡು ಹೋಗ್ಬಿಡ್ತಿದ್ದೆ. ಆದ್ರೂ ಏನಾರ ಇರ್ಲಿ, ಏನು ಹೊರಗಡೆಗೆ ಬಂದ್ರು ಆಟೆ ಕಳ್ಳ. ಈಗ ಮನೆಯವ್ರ ಜೊತೆ ತಿಂದು ಎಲ್ಲ ರೂಢಿ ಆಗ್ಬಿಟ್ಟಿದೆ ನೋಡು ನಮ್ಗೆ. ಹ್ಞೂ ಅದ್ರಲ್ಲೂ ಮೊಮ್ಮಕ್ಳುಗಳಿಗೆಲ್ಲ ಬಿಟ್ಟು ಹಿಂಗೆಲ್ಲ ತಿನ್ನಕ್ಕೆ ಆಗಲ್ ಕಳ್ಳ ರಂಗಪ್ಪ. ಏನಂದ್ರೆ ನನ್ಗೂ ಯಾಕ ಹೊಟ್ಟೆ ಹಸ್ದಂಗ ಆಗಿತ್ತು. ಬೆಳಿಗ್ಗೆ ಒಂದ್ ಈಟೆ ಇಟ್ಟು ತಿಂಡಿ ತಿಂದಿದ್ದೆ ಕಳ್ಳ ರಂಗಪ್ಪ ಆಟೆಯ. ಹ್ಞೂ ಯಾಕ ಹೊಟ್ಟೆ ಹಸ್ದಂಗ ಬೇರೆ ಆಗ್ತಿತ್ತು. ಯಾಕ ಚಳಿಗೂ ಅದಕ್ಕೂ ಬಿಸಿ ಬಿಸಿಗೆ ಏನಾರ ತಿನ್ಬೇಕನ್ನಿಸ್ತು. ಅದಕ್ಕೆ ಕರ್ಕೊಂಬಂದಿದ್ ನಿನಗೆ. ಹ್ಞೂ ಹ್ಞೂ ಕಣ್ರಿ ಗೌಡ್ರೆ. ಯಾ ನನ್ಗೂ ಆಟೆ ಕಣ್ರಿ ಗೌಡ್ರೆ. ಏನಾದ್ರೂ ಒಂದ್ ಈಟೆ ಇಟ್ಟು ಆಚೆ ಕಡೆ ಏನಾರು ಹೊರಗಡೆಗೆ ಬಂದಾಗ ಏನಾರು ತಗೊಂಡ್ ಹೋದ್ ತಿನ್ಕೊಂಡು ಹೋದ್ರು ನನ್ನ ಮೊಮ್ಮಗ ಮಾತ್ರ ತಗೊಂಡ್ ಹೋಗ್ಲೇಬೇಕು. ಇಲ್ಲಾಂದ್ರೆ ನನಗೆ ಮನ್ಸಲ್ಲೆಲ್ಲ ಒಂಥರ ಕಾಡ್ತಿರುತ್ ಕಣ್ರಿ ಗೌಡ್ರೆ. ಹ್ಞೂ ಎಷ್ಟೇ ಆದ್ರೂ ಮೊಮ್ಮಕ್ಳಲ್ವಾ, ಪ್ರೀತಿಯಿಂದ ಸಾಕೊಂಡ್ಬಿಟ್ಟಿವ್ ನೋಡ್ರಿ. ಹ್ಞೂ ಬಿಟ್ಟಿರಕ್ ಆಗಲ್ ಕಣ್ರಿ ಗೌಡ್ರೆ. ಏನ್ ಮಾಡ್ತೀರಾ, ಬಿಟ್ಟು ಏನು ತಿನ್ನಕ್ಕೂ ಆಗಲ್ಲ. ಗೌಡ್ರೆ ಒಳ್ಳೆ ಬಿಸಿ ಬಿಸಿಯಾಗಿ ಚೆನ್ನಾಗೈತೆ, ಬಲು ಚೆನ್ನಾಗೈತೆ. ತಿಂದ್ರಿ ಗೌಡ್ರೆ ಬೇಗ ಬೇಗ. ಹ್ಞೂ ಅತ್ಲಾಗಿ ತಿನ್ಕೊಂಡು ಅತ್ಲಾಗಿ ಒಂದ್ರೇಟು ಟೀಗಿ ಕುಡ್ಕೊಂಡು ತಗೊಂಡು ಹೋಗೋಣ ಬೇಗ. ಅತ್ಲಾಗಿ ತಿರ್ಗಾ ಮಾತ್ರೆ ಅಂಗಡಿ ಹತ್ರ ಹೋಗೋಣ ಇಲ್ಲಿಂದ. ಮಾತ್ರೆ ಹತ್ರ ಮೆಡಿಕಲ್ ಹತ್ರ ಹೋಗ್ಬಿಟ್ಟು ಅದೇನೇನು ನಮ್ಮ ಅಜ್ಜಿಗೂ BP ಶುಗರ್ನ ಮಾತ್ರೆಗಳು ಅವೆಲ್ಲ ತಗೋಬೇಕಿತ್ತು ಒಂದ್ರೇಟು. ಅವೆಲ್ಲ ತಗೊಂಡು ಸೀದಾ ಇನ್ನೇನು ರೇಷನ್ ಅಂಗಡಿ ತಗ ಹೋಗ್ಬಿಟ್ಟು ರೇಷನ್ ಎಲ್ಲ ತಗೊಂಡು ಮನೆಗೆ ಹೋಗ್ಬಿಡನ್ ಕಣ್ರಿ ಗೌಡ್ರೆ. ಹ್ಞೂ ನೋಡ್ರಿ ಅಲ್ಲೇ ಜಿಟಿ ಜಿಟಿ ಹೆಂಗ್ ಮಳೆ ಬೇರೆ ಶುರು ಆಗೋಯ್ತು. ಮಳೆಲಿ ನೆನ್ಕೊಂಡಂತೂ ಹೋಗಕ್ ಆಗಲ್ ಕಣ್ರಿ ಗೌಡ್ರೆ. ಹ್ಞೂ ಶುರು ಆಗಕ್ಕಿಂತ ಮುಂಚೆ ಬಿರ್ನೆ ಹೋಗ್ಬಿಡ್ಬೇಕು. ಒಂದ್ಸಲಿ ಶುರು ಆಯ್ತಂದ್ರೆ ಗೌಡ್ರೆ ನಿನ್ಕಣಲ್ಲ. ಹ್ಞೂ ಅದಕ್ಕೋಸ್ಕರ ಹೇಳ್ತಿರೋದು. ನೀವು ಬೇರೆ ಮಂತಾವ ಕೆಲ್ಸಗಳಿದಾವಂತ ಬೇರೆ ಹೇಳ್ತಿದ್ದೀರಾ. ಬಿರ್ಬೇನೆ ತಿಂದ್ರಿ. ಹೋಗನಂತ ತಡಿಲಾರಂಗಪ್ಪ ಲೇ. ತಿನ್ಬೇಕಾದ್ರೂ ಅದ್ ಎಂತದಲ್ಲ ನಿಂದ ಅರ್ಜೆಂಟು. ಅಯ್ಯ 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 ಕೆಲ್ಸ ದಿನಾಲು ಮಾಡೇ ಮಾಡ್ತಿರ್ತೀವಿ ಕಣೋ ಹೇಳು. ಹ್ಞೂ ಒಂದ್ ದಿವಸ ಅಪರೂಪಕ್ಕೆ ಬಂದಿದೀವಿ. ಒಂದ್ರಿಟ್ಟು ಸಮಾಧಾನದಿಂದ ಏನಾರ ತಿನ್ಕೊಂಡು ಒಂದ್ಗಳಿಗೆ ಕೂತ್ಕೊಂಡು ಆರಾಮಾಗಿ ಕಷ್ಟ ಸುಖ ಮಾತಾಡ್ಕೊಂಡು ಹೋಗೋಣ ಅನ್ನಂಗಿಲ್ಲ ಕಳ್ಳ ರಂಗಪ್ಪ ನಿನ್ಗೆ. ತಡಿ ಒಂದ್ರಿಟ್ಟು ಅಂತದ್ ಏನ್ ಅರ್ಜೆಂಟ್ ಐತೆ. ಎಲ್ ಕರ್ಕೊಂಬಂದ್ರು ಹಿಂಗೆ ಅರ್ಜೆಂಟ್ ಮಾಡ್ತಿರ್ತೀಯಪ್ಪ ನೀನಂತೂ. ಹೇಳಿ ಅಜ್ಜ, ಇನ್ನೇನಾರು ಬೇಕಿತ್ತ ನಿಮ್ಗೆ? ಮಗ ನಾವ್ ಹೇಳದೋಲ್ಲ ಆಗ್ಲೇ ಮನೆಗ್ ಬೇಕಾಗಿರೋದು ಎಗ್ ಪಪ್ಸು ಅದೇನೋ ಚಿಪ್ಸು ಚಕ್ಲಿ ಅವೆಲ್ಲ ಹೇಳ್ದೇವ್ ತಾನೆ. ಅವನ್ನೆಲ್ಲಾನು ಒಂದ್ ಕವರಲ್ಲಿ ಹಾಕಿಡಪ್ಪ. ಹ್ಞೂ ಇನ್ನೇನು ಹೋಗ್ಬೇಕಾದ್ರೆ ತಗೊಂಡು ಹೋಗ್ತೀವಿ. ಇನ್ನೊಂದ್ 5 ನಿಮಿಷ ತಡಿ. ಮೊಟ್ಟೆ ಪಪ್ಸ್ ತಿಂದಾದ್ಮೇಲೆ ಬೇಕಾರೆ ಟೀ ಕೊಡುವಂತೆ. ಹ್ಞೂ ಇವ್ರು ನಮ್ ರಂಗಜ್ಜನೂ ನಮ್ ಗೌಡ್ರಲ್ವಾ? ಓಹೋ ಹೋ 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 ಹೋ. ಹಾ ತಿಪ್ಟೂರಿಗೆ ಬಂದಿದ್ದಾರೆ. ಚಳಿಲಿ ಬೇಕ್ರಿಲಿ ಮೊಟ್ಟೆ ಪಪ್ಸು ಬಿಸಿ ಬಿಸಿ ಮೊಟ್ಟೆ ಪಪ್ಸು ಅದು ಇದು ತಿನ್ಕೊಂಡು ಹೋಗ್ತಿದಾರಪ್ಪೋ. ಹಾ ನೋಡ್ದ ನಮ್ ರಂಗಜ್ಜ ಗೌಡ್ರು ಕತೆನಾ? ನನಗ್ ಗೊತ್ತೇ ಇಲ್ಲ ಹಿಂಗೆಲ್ಲ ಬಂದು. ಇರ್ಲಿ ಬಿಡು. ತಿನ್ಕೊಂಡು ಆರಾಮಾಗಿರ್ಲಿ. ಅಯ್ಯ ಅದೇನೋ ಅಂತಾರಲ್ಲ ಹಂಗೆ ಸಾಯ್ಬೇಕಾದ್ರೆ ಏನ್ ಒತ್ಕೊಂಡು ಹೋಗ್ತಾರ ಮನುಷ್ಯ. ಎಂಜಾಯ್ ಮಾಡಿದ್ರೆ ಹಿಂಗ್ ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿರ್ಬೇಕು ಪಾಪ. ಏನಿದ್ರು ಊರಲ್ಲಿ ಇದ್ದಾಗ ಏನ್ ಕಡಿಮೆ ಕೆಲಸ ಮಾಡ್ತಾರ ಅವ್ರೇನು? ಒಂದ್ ಗಳಿಗೆ ಮಂತವಿರಲ್ಲ ಗೌಡ್ರಾಗ್ಲಿ ನಮ್ ರಂಗಜ್ಜ ಆಗ್ಲಿ. ಇವ್ರಂಗೇನೆ ಇರ್ಬೇಕಪ್ಪ. ಅದೇನ್ ವಿಶ್ವಾಸ ಅಂತೀರಾ? ನಾನು ಚಿಕ್ಕ ಹುಡುಗ ಇದ್ನಲ್ಲ ಅವಾಗ್ಲಿಂದಾನು ನೋಡ್ತಿದೀನಿ. ನಮ್ ಗೌಡ್ರಾಗ್ಲಿ ರಂಗಜ್ಜ ಆಗ್ಲಿ ಶಂಕರಜ್ಜ ಆಗ್ಲಿ ಅದೆಷ್ಟು ಬಾಂಧವ್ಯತೆ ಇದಾರಂದ್ರೆ ಅದು ಅಷ್ಟು ಚೆನ್ನಾಗಿದ್ದಾರೆ. ಇವತ್ತಿನವರ್ಗು ಒಂದ್ ದಿವಸ ಕೋಪ ಮಾಡ್ಕೊಂಡಿದ್ದಾಗ್ಲಿ ನನ್ ಕಣ್ಣಿಂದ ನೋಡಿಲ್ಲ. ಓಹೋ ಅಲ್ ನೋಡ್ರಿ ಗೌಡ್ರಿ, ನಮ್ ರಾಮಣ್ಣ ಬಂದ. ಲೇ ಪಾಪ ರಾಮಣ್ಣ, ಏನಲ್ಲ ಪಾಪ ಇಲ್ಲಿ ನೀನು ಎಲ್ಲಿ ಬಂದಿದ್ದು? ಎಲ್ ಬರನ್ ರಗಜು? ಇಲ್ಲ ನಾನು ಒಂದ್ ಸ್ವಲ್ಪ ಟೌನ್ ಹತ್ರ ಕೆಲ್ಸ ಇತ್ತು ನನಗೆ, ಟೌನ್ ಅಲ್ಲಿ ಬಂದಿದ್ದೆ. ನಿಮ್ಗೂನು ಗೌಡ್ರಗ್ ನೋಡದ್ನಲ್ಲ, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನಮ್ಮ ಹುಡ್ಗಂಗ್ ಒಂದ್ರಿಟ್ಟು ಬೇಕರಿಲಿ ಏನಾರ ತಿನ್ನೋದು ತಗೊಂಡ್ ಹೋಗೋಣ ಅಂತ ಬಂದೆ. ಅದಕ್ಕೆ ಯಾರೋ ನೋಡ್ದಂಗಿತ್ತಲ್ಲ, ನಮ್ಮವ್ರೆ ಯಾರು ಇದಾರಂತ ನೋಡಿದ್ರೆ ನಮ್ ರಂಗಜ್ಜನೂ ಗೌಡ್ರು ನೋಡ್ರಿ. ಗೌಡ್ರೆ, ಓಹೋ ಎಗ್ ಪಪ್ಸ್ ತಿಂತಿದ್ರ ಅಂದ್ರೆ ತಿನ್ರಿ. ಕಳ್ಳ ಮಗ, ಈ ಚಳಿಗೂ ಅದಕ್ಕೂ ಏನಾರ ತಿನ್ಬೇಕನ್ನಿಸ್ತು. ಅದಕ್ಕೆ ನಾನು ರಂಗಜ್ಜ ಬಂದು ಮೊಟ್ಟೆ ಪಪ್ಸ್ ತಗೊಂಡು ತಿಂತಿದೀವಿ ಕಳ್ಳ ಮಗ. ಕೆಲಸ ಮಾಡುವ ಬಾರ ನೀನು ತಿನ್ನು. ಲೇ ಪಾಪ ಇವನೇ ಇನ್ನೊಂದು ಮೊಟ್ಟೆ ಪಪ್ಸ್ ತಗೊಂಬರ್ಲ ಪಾಪ. ನಮ್ ರಾಮಣ್ಣ ಬಂದಾನೆ, ಬಾರ್ಲ ಪಾಪ ಕೂತ್ಕ. ಇಲ್ಲ ಕಣ್ ಸುಮ್ನಿರ್ರಿ ಗೌಡ್ರೆ, ನಾನು ತಿನ್ನಲ್ಲ ಇವಾಗ. ನೀವು ಇನ್ನು ಏನಾರ ತಗೊಂತೀರಿ ಅಂತ ತಗೊಳ್ರಿ. ಇನ್ನೊಂದ್ ಸ್ವಲ್ಪ ಜ್ಯೂಸ್ ಏನಾರ ತಗೊಂಬಾರಪ್ಪ. ನಮ್ ರಂಗಜ್ಜಗುಂದು ನಮ್ ಗೌಡ್ರಿಗೂ ಜ್ಯೂಸ್ ಏನಾರ ಇದ್ರೆ ಕೊಡು. ಇಲ್ಕಂಡ್ಲ ಮಗ, ನಾನು ಜ್ಯೂಸ್ ಗೀಸ್ ಏನು ಕುಡಿಯಲ್ಲ. ನಮ್ಗೆ ಆ ತಣ್ಣಗಿರೋದು ಕುಡಿಯಕ್ ಆಗಲ್ಲ ಅಲ್ವೆಲ್ಲ ರಂಗಜ್ಜ? ಜ್ಯೂಸ್ ಏನು ಬೇಡ ಕಣ್ ಸುಮ್ನಿರ್ಲ ಮಗ. ನಮ್ಗೆ ಒಂದ್ರಿಟ್ಟು ಟೀ ಕುಡಿತೀವಿ. ಟೀ ಹೇಳಿದೀವಿ. ಇವಾಗ ಒಂದ್ ಕೆಲ್ಸ ಮಾಡು, ಬಾರ್ಲ ಪಾಪ ಕೂತ್ಕೊಳ್ಳಲಿ. ಅಪರೂಪಕ್ಕೆ ಬಂದಿದ್ಯಾ ನೀನು, ಏನು ತಿನ್ನಲ್ಲ ಅಂತ ಹೇಳ್ತಿದ್ಯಲ್ಲ ಮಗ. ನಾವ್ ತಿಂತಿರೋದು ನಿಮ್ಗೆ ನಿನಗ್ ಬಿಟ್ಬಿಟ್ಟು ಇವಾಗ ನಾವ್ ತಿನ್ನಕ್ಕಾಗುತ್ತಾ? ಬಾ ಲೇ ಪಾಪ, ಇನ್ನೊಂದು ಮೊಟ್ಟೆ ಪಪ್ಸ್ ತಗೊಂಬಾರಪ್ಪ. ನಮ್ ಹುಡ್ಗಂಗೆ ಅಪರೂಪಕ್ಕೆ ಸಿಕ್ಕಿದಾನೆ.
ತಗೊಂಬಾರಪ್ಪ, ಇನ್ನೇನು ಮಾಡೋಕ್ಕಾಗುತ್ತೆ. ನಮ್ಮ ರಂಗಜ್ಜ ಗೌಡ್ರು ಇಷ್ಟೊಂದ್ಸಲಿ ಹೇಳಿ ಕರಿತಿದ್ದಾರೆ, ಅವರಿಗೆ ನಾನು ಗೌರವ ಕೊಡಲೇಬೇಕು ಇವಾಗ. ತಗೊಂಬ ಒಂದು ಎಗ್ ಪಪ್ಸ್ನ. ತಿನ್ಕೊಂಡು ಒಂದು ಗಳಿಗೆ ಕೂತ್ಕೊಂಡು ಮಾತಾಡ್ಕೊಂಡು ಹೋಗ್ತೀವಿ. ಗೌಡ್ರ ಜೊತೆ ನಮ್ಮ ರಂಗಜ್ಜ ಜೊತೆ ಮಾತಾಡ್ತೀವಿ, ಬಲು ದಿವಸ ಆಗಿತ್ತು.